ತುಮಕೂರಿನಲ್ಲಿ ರಾಜಣ್ಣ ಅವರು ಹೇಳಿರುವಂತ ಮಾತು ಈಗ ಕಾಂಗ್ರೆಸ್ಗೆ ಒಂದು ಮುಜುಗರ ತಂದಿಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜಣ್ಣ ಅವರು ಹೇಳ್ತಾರೆ, ಮುದ್ದಹನುಮೇಗೌಡರಿಗೆ ನಾವು ಟಿಕೆಟ್ ಅನ್ನು ಕೊಡ್ತೀವಿ ಲೋಕಸಭಾ ಚುನಾವಣೆಯಲ್ಲಿ, ಅದರಲ್ಲೂ ಕೂಡ ತುಮಕೂರಿನಲ್ಲಿ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಹೇಳಿರೋದು ಈಗ ಕಾಂಗ್ರೆಸ್ ಪಾಳೆಯಕ್ಕೆ ಮುಜುಗರ ತಂದಿಟ್ಟಿದೆ. ಯಾಕಂತ ಹೇಳಿದ್ರೆ ಮುದ್ದಹನುಮೇಗೌಡರು ಈಗ ಬಿಜೆಪಿಯಲ್ಲಿ ಇದ್ದಾರೆ, ಬಿಜೆಪಿಯ ನಾಯಕರು. ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವ ಮಾತಿದೆ, ಒಂದು ಹೆಜ್ಜೆ ಹೊರಗಡೆ ಇಟ್ಟಿದ್ದಾರೆ ಅಂತೇಳಿ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿಲ್ಲ. ಈ ಹಂತದಲ್ಲೇ ಟಿಕೆಟ್ ಘೋಷಣೆ ಮಾಡಿದ್ದು ಅದು ರಾಜಣ್ಣ ಅವರು, ಸಹಕಾರ ಮಂತ್ರಿಗಳು, ಈಗ ಚರ್ಚೆಗೆ ಕಾರಣ ಆಗಿದೆ. ಮತ್ತೆ ಅವರು ಹೈಕಮಾಂಡ್ಗೆ ಸೆಡ್ಡು ಹೊಡೆದ ರೀತಿಯಲ್ಲಿ ಮಾತಾಡಿರೋದು, ಮುದ್ದಹನುಮೇಗೌಡರಿಗೆ ಸಚಿವ ರಾಜಣ್ಣ ಟಿಕೆಟ್ ಘೋಷಣೆಯನ್ನು ಮಾಡಿರೋದು, ಹೈಕಮಾಂಡ್ಗೆ ಸೆಡ್ಡು ಹೊಡೆದ ರೀತಿಯಲ್ಲಿ ಸಚಿವ ರಾಜಣ್ಣ ಅವರು ಮಾತಾಡಿರೋದು ಈಗ ಕಾಂಗ್ರೆಸ್ಗೆ ಇರುಸು ಮುರುಸು ತಂದಿಟ್ಟಿದೆ. ಕಾಂಗ್ರೆಸ್ ಸೇರ್ಪಡೆಯೂ ಆಗಿಲ್ಲ, ಮುದ್ದಹನುಮೇಗೌಡರು ಪ್ರಚಾರವೇ ಶುರು ಮಾಡಿಬಿಟ್ಟಿದ್ದಾರೆ. ರಾಜಣ್ಣ ಅವರು ಮುದ್ದಹನುಮೇಗೌಡರ ಪರವಾಗಿ KN ರಾಜಣ್ಣ ಪ್ರಚಾರವನ್ನ ಮಾಡಿದಂಗಿತ್ತು. ಮಧುಗಿರಿಯಿಂದಲೇ ಸಚಿವ KN ರಾಜಣ್ಣ ಪ್ರಚಾರವನ್ನ ಮಾಡಿದ ಹಾಗಿತ್ತು. ಇದು ಇರುಸು ಮುರುಸು ತಂದಿದೆ ಕಾಂಗ್ರೆಸ್ ಪಾರ್ಟಿಗೆ. ಇವತ್ತು ಭಾಷಣ ಮಾಡಿದ್ ನೋಡಿದ್ರೆ ಅವರೆಲ್ಲ ಲೋಕಸಭೆ ರಾಜಕೀಯ ಭಾಷಣ ಮಾಡ್ದಂಗ ಅವ್ರೆ. ನೋಡೋಣ ಏನೇನಾಗ್ತದೆ. ಅವ್ರಿಗೇನು ಬಿಜೆಪಿಲಿ ಸೀಟೇನು ಅವ್ರ ಹಾಲೆ ಬಿಟ್ಬಿಟ್ಟು ನನಗೆ ಬೇಡ ಅಂತಾರೆ. ಈಗ ಅಲ್ಲಿ ಕೊಡ್ತೀವಿ ಅಂದ್ರೆ ಈ ಕಾಂಗ್ರೆಸ್ ಅಲ್ಲಿ ಸೇರಿ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಬಡವ್ರ ಪರವಾಗಿ ಕೆಲಸ ಮಾಡುತ್ತೆ. ಅಲ್ಲಿ ನಾವು ಕೂಡ ಬಡವ್ರ ಪರವಾಗಿ ಹೆಚ್ಚು ಕೆಲಸ ಮಾಡೋದ್ರಿಂದ ನಮಗೂ ಕೂಡ ಒಂದು ಆತ್ಮಕ್ಕೆ ತೃಪ್ತಿ ಬರ್ತದೆ ಅಂತಕ್ಕಂಥದ್ದನ್ನ ಮನಗಂಡು ಇವತ್ತು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗ್ತಕ್ಕಂಥ ಸಂದರ್ಭಗಳು ಎಲ್ಲ ಇದೆ. 100ಕ್ಕೆ 99 ಇದೆ. ಏನಪ್ಪ, ನಾನು ಕೊಡ್ಸೋದಲ್ಲ, ಅವರೇ ತಗೋತಾರೆ, ಅವ್ರ ಶಕ್ತಿ ಇದೆ. ನೀನು ಕೊಡ್ಸಂಗಿಲ್ಲ, ನಾನು ಕೊಡ್ಸಂಗಿಲ್ಲ, ನೀವೆಲ್ಲ ಓಟ್ ಕೊಡ್ಬೇಕಷ್ಟೇ. ಆದ್ರಿಂದ ಇದು ಏನೇ ಇದ್ರು ಕೂಡ ಸುಮ್ಮನೆ ಏನೋ ಸೊಸೈಟಿಗಳದ್ದು ಹೇಳ್ತಾ ಇದ್ರೆ ನಿಮ್ಗೆ ಅದಿಷ್ಟ ಆಗಲ್ಲ ಜಾಸ್ತಿ. ಈಗ ಮಾತ್ರ ಮುಂದೆ ನಾನು ಕಾಂಗ್ರೆಸ್ಗೆ ಪಾರ್ಲಿಮೆಂಟ್ಗೆ ಕ್ಯಾನ್ವಾಸ್ ಮಾಡಕ್ಕೆ ಬರೋದು ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ. ಈಗಲೇ ಹೇಳ್ತಾ ಇದ್ದೀನಿ, ತಿರ್ಗಾ ಆಮೇಲೆ ಅದೇನು ಹೇಳಿಲ್ಲ ಅಂತ ಕಾಂಗ್ರೆಸ್ಗೆ ಹಾಕ್ಬೇಕು. ಕಾಂಗ್ರೆಸ್ ಅಲ್ಲಿ ನಾವು ಇವತ್ತಿನ ತೀರ್ಮಾನದಲ್ಲಿ ಮೇಲ್ನೋಟಕ್ಕೆ ಮುದ್ದಹನುಮೇಗೌಡರು ಮತ್ತೆ ಬಂದು ಅವಕಾಶ ಇದೆ. ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೀರ್ಮಾನ ಮಾಡ್ತಾರೆ, ಆದಷ್ಟು ಜಾಗ್ರತೆ. ನಾವು ಒಟ್ಟಲ್ಲಿ ಯಾರು ಬರಲಿ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು 199 ಓಟ್ ಹಾಕ್ಬೇಕು. ಓಟ್ ಹಾಕಿ ಎಲ್ಲರಿಗೂ ಗೌರವ ತರಬೇಕು. ಮತ್ತೆ ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದಾರಲ್ಲ, ಅವ್ರು ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅವ್ರಿಗೆ ನಾವು ಗೌರವ ಕೊಡ್ಬೇಕಾರೆ ಹೌದಲ್ವಾ? ನಿಮ್ಮ ಮನೆಯಲ್ಲಿ ಮೊದಲನೇ ಗಂಡು ಸಾಕಾಯ್ತು ಬರೋರು ಏನಾಯ್ತು ತಗೊಂಬ ಅನ್ನೋರು, ಅವಾಗ ಏನೈತೆ ಗೊತ್ತೇ ಇದ್ದಿಲ್ಲ ಅಲ್ವೇನಮ್ಮ. ಕಷ್ಟಿದ್ದು ನೀವೇನೋ ಕುಡಿಯೋ ನಾನೇನೋ ಮಾಡೋ ಪಕ್ಕದ ಮನೆಗೆ ತಗೊಂಬ ತಂಗಿ ಸರಿಯಾಗಿ ಗಂಡನಿಗೆ ಮಕ್ಕಳಿಗೆ ಅಡುಗೆ ಮಾಡಿ ಇಟ್ಬಿಟ್ಟಿದ್ವಿ. ಈಗ ಅಕ್ಕಿಗೆ ಯೋಚನೆ ಇಲ್ಲ, ಕೇಳಲಿ ಅವನು ಇಲ್ಲಿ ಗಂಡು ಬಂದು ರೆಡಿಯಾಗಿರ್ತದೆ. ಆಗ್ತಿರೋ ಇಲ್ವೋ? ಯಾರ ಮನೆಯಲ್ಲಿ ಯಾರಿಗಾದ್ರೂ ಇವತ್ತು ಉಪವಾಸ ಯಾರನ್ನ ಇದಾರ? ಯಾರು ಉಪವಾಸ ಇಲ್ಲ. ಮತ್ತೆ ಯಾರಾದ್ರೂ ಆಗ್ಲಿ, ಬೇರೆ ಊರನ್ನಾಗ್ಲಿ ಈ ಊರನ್ನಾಗ್ಲಿ ಮನೆಗೆ ಹೋಗಿ ಭಿಕ್ಷೆನೂ ಯಾರು ಮಾಡೋದೇ ಅನ್ನ ಅಂತೇಳಿ ಯಾರು ಯೋಚನೆ ಮಾಡ್ತಾ ಇಲ್ಲ. ಅಂತ ಒಂದು ಪುಣ್ಯದ ಕೆಲಸ ಯಾರು ಮಾಡಿರೋ ಹೇಳಿ ನೋಡೋಣ. ಸಿದ್ದರಾಮಯ್ಯ ಮಾಡೋರು ಇಲ್ವೋ? ಈಗ ಅವ್ರು ಹೇಳಿದಂಗೆ ಓಟ್ ಹಾಕ್ಬೇಕಾನೆ, ಅವ್ರಿಗೆ ಗುಡಿಯಾಗಿರ್ಬೇಕಲ್ಲ ನಾವೆಲ್ಲ.